ಎಲ್ರಿಗೂ ನಮಸ್ಕಾರ. ಇವತ್ತು ನಾ ಬೆಂಗಳೂರ್ಲಿಂದ ಬೀದರ್ ನಡೆದೀನಿ. ಬೀದರ್ ಯಾಕೆ ನಡೆದೇನಪ್ಪ ಅಂತಂದ್ರೆ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನು ನಡೆದೀನಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಶ್ರಾವಣ ಸೋಮವಾರ ನಡುವಿನ ಸೋಮವಾರದಾಗೆ ಹೋಗ್ತೀವಿ. ಯಾವಾಗಲೂ ನಾವು ನಮ್ಮ ಊರ್ಲಿಂದೇ ನಾವು ಡೈರೆಕ್ಟ್ ಬೀದರ್ಗೆ ಹೋಗ್ತಿದ್ದೆವು. ಈ ಟೈಮ್ ನಾ ಬೆಂಗಳೂರ್ದಾಗ ಇದ್ದೀನಿ ಅಂತ ಹೇಳಿ ಡೈರೆಕ್ಟ್ ಬೆಂಗಳೂರ್ಲಿಂದೇ ನಾ ಬೀದರ್ ನಡೆದೀನಿ. ಸೇಡಂ ರೈಲ್ವೆ ಸ್ಟೇಷನ್ಲಿಂದ ನಮ್ಮ ಮಮ್ಮಿಯವ್ರು ಬಂದು ಅಲ್ಲೇ ಟ್ರೈನ್ ಹತ್ತಿ ಅದೇ ಟ್ರೈನ್ದಾಗ ಒಂದೇ ಟ್ರೈನ್ದಾಗೆ ನಾವು ಅಲ್ಲಿ ಬೀದರ್ ಹೋಗ್ತೀವಿ. ಈಗ ನಾ ಇಲ್ಲಿ KSR ಬೆಂಗಳೂರದಾಗ ಇದ್ದೀನಿ. KSR ಬೆಂಗಳೂರು ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬೆಂಗಳೂರದಾಗಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದ ಅಂತೇಳಿ. ಇಲ್ಲಿ ಟೋಟಲ್ ಆಗಿ 10 ಪ್ಲಾಟ್ಫಾರಮ್ ಅವ. 10 ಪ್ಲಾಟ್ಫಾರಮ್ದಾಗ ಅಂದ್ರೆ ಈಗ ನಮ್ಮ ಟ್ರೈನ್ ಇಲ್ಲಿ 3ನೇ ಪ್ಲಾಟ್ಫಾರಮ್ದಾಗ ಹೊಂಟದ್. ನಾ ಆ ಕಡೆ ಈಚೆ ಕಡೆಯಿಂದ 1ನೇ ಪ್ಲಾಟ್ಫಾರಮ್ನಿಂದ ಆಚೆ ಕಡೆ ನಡೆದಿನ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನಗಳು ಕಾಣತ್ತಾರ. ಆ ಕಡೆಯಿಂದ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ಎಷ್ಟೊಂದು ಮಂದಿ ಓಡಾಡ್ಲತ್ತಾರ. ಭಾಳ ಮಂದಿ ಪಬ್ಲಿಕ್ಕು ಒಂದು ಕಡೆಯಿಂದ ಮತ್ತು ಬೇರೆ ಕಡೆ ಎಲ್ಲ ನಡೆದ್ರೆ ಇಲ್ಲಿಗೆ ಒಂದೇ ಭಾರತ್ ಟ್ರೈನು ನೋಡ್ಬೋದು ನೀವು. ಇದೇ ನೋಡ್ರಿಪ್ಪ ನಮ್ಮ ಬೀದರ್ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಂದ ಹಾಗೆ ನಮ್ಮ ಗುಡಿ ದರ್ಶನ ಜರ್ನಿ ಸ್ಟಾರ್ಟ್ ಆಗ್ತದ. ಇಲ್ಲಿಂದ ನಾವು ಒಂದೊಂದಾಗಿ ಎಲ್ಲ ನಮ್ಮ ಗುಡಿ ಹೆಂಗೆ ಹೆಂಗಿತ್ತು, ಮೊದಲು ಹೆಂಗಿತ್ತು, ಈಗ ಹೆಂಗೆ ಎಷ್ಟೊಂದು ಡೆವಲಪ್ ಆಗ್ಯದ ಅಂತೆಲ್ಲ ತೋರಿಸ್ತೀನಿ. ಈಗ ಇಲ್ಲಿ ಸಣ್ಣ ಮಕ್ಕಳಿಗಾಗಿ ಆಟ ಆಡ್ಲಕ್ಕ ಅಂತೇಳಿ ಈಗ ಎಲ್ಲ ಮಾಡಿಟ್ರ ಕಡೆ ಸೈಡಿಗೆ. ಇವ್ರೇನೋ ಮಾಡ್ಕೋತ ಕುಂತಾರ ದಾರಗಳು ಅಂತ ಅವು ಅಂತ ಇವಂತ. ಇಲ್ಲಿ ಮುತ್ತಿರೋ ಒಬ್ಬರು ಹಣೆ ಕುಂಕುಮ ಗಂಧಕ ಅದೆಲ್ಲ ಹಚ್ಲತ್ತಾರ. ಇದೆಲ್ಲ ಮೊದ್ಲು ಏನಿರಲಿಲ್ಲ ನಾ ಸಣ್ಣವಿದ್ದಾಗೆಲ್ಲ. ಈಗೆಲ್ಲ ಭಾರಿನೇ ಡೆವಲಪ್ಮೆಂಟ್ ಆಗ್ಯದ, ಇನ್ನೂ ಆಗ್ತದೆ ಅಂತೇಳಿ ನಾ ಆಶಿಸ್ತೀನಿ. ಭಾಳ ಅಂದರೂ ಇಲ್ಲಿ ಮ್ಯಾಲೆ ಏನು ತೋರಿಸ್ತೀನಿಲ್ಲ. ಈಗ ಇದೊಂದು ಬಿಲ್ಡಿಂಗ್ ಹೋಯ್ತಲ್ಲ, ಆ ಬಿಲ್ಡಿಂಗ್ ಮೊದ್ಲೇನು ಸಣ್ಣದಾಗಿತ್ತು. ಆ ತೆಳಗೊಂದು ಗುಂಡ ಅದ. ಆ ತೆಳಗೆ ಗುಂಡ ಮೊದ್ಲು ಅಲ್ಲಿ ಇರಲಿಲ್ಲ. ಗುಂಡ ಅಂದ್ರೆ ನೀರಿನ ಒಂದು ಗುಂಡ. ಯಾಕಂದ್ರೆ ಒಳಗಿನ ಜರಿದಾಗಿನ ನೀರು ಬರ್ತಾವೆ. ನೀರೆಲ್ಲ ಬರೋವೆಲ್ಲ ಇಲ್ಲಿ ಮ್ಯಾಗೆ ಇತ್ತು ಮೊದಲೆಲ್ಲ. ಈಗೆಲ್ಲ ಅದು ಎಲ್ಲ ಕ್ಲೋಸ್ ಮಾಡಿ ಈಗ ಇಲ್ಲಿ ಏನು ಗುಂಡ ಹೇಳೋದಲ್ಲ. ಗುಂಡ ಅಂದ್ರೆ ಅಲ್ಲಿ ನೀರು ಬರೋದು, ಬಸವಣ್ಣನ ಬಾಯಿಗೆ ನೀರು ಬರ್ತಾವೆ. ಅವು ಕೆಳಗೆ ಮಾಡ್ಯಾರ ಈಗ. ಮೊದಲೆಲ್ಲ ಅದು ಅಲ್ಲಿ ಮ್ಯಾಗೆ ಇತ್ತದು. ಇಲ್ಲಿ ಹೆಣ್ಮಕ್ಳೆಲ್ಲ ಕಾಣ್ತಾರಲ್ಲ ಇಲ್ಲಿ ಮ್ಯಾಗ ಗುಡಿ ಮುಂದೆ ಸೈಡ್ದಾಗೆ ಅದೆಲ್ಲ ಮೊದಲಿತ್ತದು. ಈಗ ಅದೆಲ್ಲ ಒಡೆದು ಅದಕ್ಕೆಲ್ಲ ಮತ್ತೆ ಅದೆಲ್ಲ ಮುಚ್ಚಿ ಅದರದೇ ಒಳಗಿನ ಕನೆಕ್ಷನ್ ತೊಗೊಂಡು ತೆಳಗೆ ಮಾಡಿಬಿಟ್ರೆ ಈಗೆಲ್ಲ ಇಲ್ಲೆಲ್ಲ ಹಿಂಗೆ ಮಾಡ್ಲಾಕ. ಈಗ ನಾವೀಗ ಇದೇ ನೋಡ್ರಿ ನನ್ನ ಹಿಂದೆ ಕಾಣೋದೆಲ್ಲ ಈಗ ಇದೆಲ್ಲ ಈಗ ಏನಿರ್ಲೋಗ ಅವೆಲ್ಲ ಅಡವಿ ಇತ್ತು. ಕಲ್ಲಿಕ್ಕಿಲ್ ಮುಂದೆ ಅಷ್ಟೇ ಎಲ್ಲ ಸರಿಯಾಗಿತ್ತು. ಈಗೆಲ್ಲ ಡೆವಲಪ್ಮೆಂಟ್ ಆಗ್ಯದೆಲ್ಲ. ನಾವು ಮುಂದೆ ಎಲ್ಲ ಆಗ್ತಾ ಇರ್ತದೆ ಹಿಂಗೆ ದಿನಗಳು ಹೋದಂಗೆಲ್ಲ. ಇದೇ ನೋಡ್ರಿ ಗುಡಿ. ಈಗ ಈ ಕಣ್ಣ ಈಗ ಏನು ನಡೆದೇನಿಲ್ಲ, ಇಲ್ಲೇ ಇದೆಲ್ಲ ಇಲ್ಲೇ ನಾ ಈಗ ನಿಂತಿನಲ್ಲ, ಇಲ್ಲೇ ಆ ಗುಂಡ ಇತ್ತು ಅವಾಗ. ಈಗೆಲ್ಲ ಗುಂಡ ಆ ಕಡೆ ತೆಳಗೆ ಮಾಡಿಬಿಟ್ರು. ಈಗ ಇವ್ರು ನಮ್ಮ ಮಮ್ಮಿ, ಇವ್ರು ನಮ್ಮ ತಂಗಿ, ಹಿಂದಿಗೆ ನಮ್ಮ ತಂಗಿಯರೆಲ್ಲ ಹಿಂದೆ ಆ ಕಡೆ ತೆಳಗೆ ನಮ್ಮ ಅತ್ತಿನೂ ಹೊಂಟಾರ. ನಾವೆಲ್ಲ ಕೂಡಿ ಈಗ ಗುಡಿಗೆ ಅಂತೇಳಿ ದರ್ಶನ ಸಲಕ್ಕೆ ನಾವು ಬಂದಿದ್ದೆವು. ಇವರೇ ನಮ್ಮ ಮಮ್ಮಿಗೆ ನಮ್ಮ ತಂಗಿ. ಈಗ ನಾವು ಹೆಂಗೆ ಹೋಗಿ ದರ್ಶನ ಸಲಕ್ಕೆ ಈಗ ಸಂಜೆ ಟೈಮ್ದಾಗ ಈಗ ನಾವು ಹೋಗಿ ನಿಂತೀವಿ. ಮತ್ತು ನಾಳೆಗೆ ಮುಂಜಾನೆ ದರ್ಶನ ಆಗ್ಬೇಕಂತೇಳಿ ಈಗ ಒಂದ್ಸರಿ ನೋಡಿ ಬರಮಂತೇಳಿ ಹೊಂಟೇವು. ಅಲ್ಲಿ ನಮ್ಮ ಬಾಬೋರ್ನು ಹೋದರು. ಈಗ ನಮ್ಮಪ್ಪ ಈಗ ಅಲ್ಲೇ ಕಾಣಲಾಗ್ಯಾರ. ನಿಮ್ಗೆ ಸ್ವಲ್ಪ ಹಿಂದೆ ಹೋದ್ರು ಅವರು. ಆಮ್ಯಾಗ ತೋರಿಸ್ತೀನಿ ಮುಂದೆ ನೀವೇ ನೋಡ್ರಿ. ಇದು ಮೇನ್ ಎಂಟ್ರೆನ್ಸ್ ಟಾಪ್ ವ್ಯೂ ನೋಡ್ರಿ. ಟೋಟಲ್ ಇದು ಏನು ಅಂತ ನಾ ತೋರಿಸ್ಲತ್ತೀನಿಲ್ಲ. ಸುತ್ತಮುತ್ತಿದು ಈ ಡೌನ್ದಾಗ ಏನದಲ್ಲ ಆ ಕಡೆ ಎಲ್ಲ ದೇವಸ್ಥಾನ ಅದ. ಇದು ಮ್ಯಾಗ್ ಏನದಲ್ಲ ಇದು ಮೇನ್ ರೋಡ್. ಇದು ಆ ಕಡೆ ಬೀದರ್ ರೈಲ್ವೆ ಸ್ಟೇಷನ್ಲಿಂದ ಇಲ್ಲಿ ಗುಡಿಗೆ ಬರೋದು. ಇದು ಮೇನ್ ಗೇಟ್ ಅದ. ಇದು ಮೇನ್ ಆರ್ಚ್. ಇದ್ರ ತೆಳಗ್ಲಿಂದ ಚಿಡಿಗಳವ, ತೆಳಗೆ ಹೋಗ್ಬೋದು ಇದು ಗುಡಿಗೆ. ಈ ದೇವಸ್ಥಾನ ಒಳಗೆ ಸಣ್ಣ ಮಕ್ಳಿಗೆ ಅಂತೇಳಿ ಆಟ ಆಡ್ಲಕ್ಕಂತೇಳಿ ಈಗ 30 ರೂಪಾಯಿ ತೊಗೊಂಡು 10 ನಿಮಿಷ ಎಲ್ಲ ಕೊಡ್ಲತ್ತರಿ ಆಟ ಆಡಕ್ಕೆ. ಇದನ್ನು ನಮ್ಮ ತಂಗಿಯರೆಲ್ಲ ಆಟ ಆಡಿ ಅವ್ರನ್ನೂ ಸರಿಯಾಗಿ ಎಂಜಾಯ್ ಮಾಡಿದ್ರು. ಈಗ ನೀರಾಗೆಲ್ಲ ಆಟ ಆಡೋದು ಎಲ್ಲ ಸರಿಯಾಗಿ ಇತ್ತು. ಅವನು ಎಂಜಾಯ್ ಮಾಡಿ. ಮೊದಲಿಗೆ ಮಂಕೋಲಕ್ಕೆಲ್ಲ ಏನು ಜಾಗ ಏನು ಇರಲಿಲ್ಲ. ಈಗೆಲ್ಲ ಶೆಡ್ ಅದು ಹೊಡೆದು ಸರಿಯಾಗಿ ಮಂಕೋಲಕ್ಕೆಲ್ಲ ಜಾಗ ಎಲ್ಲ ಸರಿಯಾಗಿ ಮಾಡ್ಯಾರ. ನಾನು ಈ ತಲೆ ಎಲ್ಲ ಮಾಡ್ಕೊಂಡು ಈಗ ದರ್ಶನಕ್ಕೆ ನಡೆದೇವು ನೋಡ್ರಿ. ಈಗ ಹಿಂದೆ ನಮ್ಮ ಸೋದರತ್ತಿ ಹೊಂಟಾಳ, ನಾನು ನಮ್ಮ ಸೋದರತ್ತಿ ಇದ್ದೀವಿ ಇಲ್ಲಿ. ಈಗ ಮುಂದೆ ನಮ್ಮ ಮಮ್ಮಿ ನಮ್ಮ ತಂಗಿಯರೆಲ್ಲ ಮುಂದಾರ. ಇವ್ರು ನಮ್ಮ ತಂಗಿಯರು ನಮ್ಮ ಮಮ್ಮಿ. ಅಲ್ಲಿ ಬ್ಯಾಗ್ಗಳು ಕಾಯ್ಲಾಕ ನಮ್ಮ ಬಾಬಾಗೆ ಹಚ್ಚಿವ್ರಿ. ನಮ್ಮ ಬಾಬಾಗೆ ಅಲ್ಲೇ ಬಿಟ್ಟು ಬಂದೀವಿ. ನಮ್ದೆಲ್ಲ ದರ್ಶನ ಎಲ್ಲ ಮುಗಿದ ಮ್ಯಾಗ ನಮ್ಮ ಬಾಬಾ ಆಮ್ಯಾಗ ಅವ್ರನ್ನೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಈಗ ನೋಡ್ರಿ ನಿಮ್ಗೆ ಈ ವಿಡಿಯೋ ಫುಲ್ಲಾಗಿ ನೋಡ್ರಿ. ನಿಮಗೆಲ್ಲ ತೋರಿಸ್ತೀನಿ ನಾ ಹೆಂಗೆ ನರಸಿಂಹಸ್ವಾಮಿ ಒಳಗೆ ಗುಡಿಯಾಗ ಹೋಗಿ ಇದ್ರೊಳಗ್ಲಿಂದ ಹೆಂಗೆ ಹೋಗ್ಯಾನ, ಹೆಂಗೆ ಆಗ್ಯದೆಲ್ಲ ಅಂತೇಳಿ ನಾ ಫುಲ್ ವಿಡಿಯೋನ ತೋರಿಸ್ತೀನಿ ನಿಮಗೆ. ಎಲ್ಲ ನೋಡ್ರಿ. ಇದು ಮೇನ್ ಎಂಟ್ರೆನ್ಸ್ ರೀ. ಇದು ಮೇನ್ ಇಲ್ಲಿಂದ ಒಳಗೆ ಹೋಗಿ ಒಳಗ್ಲಿಂದ ಈಗ ಫುಲ್ಲು ನೀರಾವ್ರಿ. ಇದು ಗುಡಿಯಾಗೆಲ್ಲ ತೋರಿಸ್ತೀನಿ. ಫುಲ್ ವಿಡಿಯೋ ನೀವು ನೋಡ್ರಿ. ಇಲ್ಲಿ ಒಣ ಸಾಹಿತ್ಯ ಎಲ್ಲ ನಾವು ಕೊಟ್ಟೇವಿ. ಇಲ್ಲಿ ಒಣ ಸಾಹಿತ್ಯ ಅಂದ್ರೆ ಅದೇ ಏನೇನು ಇರ್ತದೆ, ಬ್ಯಾಳಿ ಗಿಳಿ ಏನೋ ಹಿಟ್ಟು ಗಿಟ್ಟು ಏನೋ ಕೊಡ್ತಾರಲ್ಲ ಅದು ಒಣ ಸಾಹಿತ್ಯ. ಇಲ್ಲಿ ಅವ್ರಿಗೆ ಕೊಟ್ಟು ಪೂಜಾರಿ ದೇವ್ರಿಗೆ ಕೊಟ್ಟು ನಾವು ಮುಂದಿಗೆ ನಡೆದೇವು ನೋಡ್ರಿ. ಇದೇ ನೋಡ್ರಿ ಒಳಗೆ ಇದು ಗುಹೆ ಪ್ಲೇ ಆದ್ರಿ.
ಗುಹೆದಾಗೆ ಈಗ ನೀರು ಬರ್ತಾವು. ಅದೇನು ಮೂರ್ತಿ ಅದಲ್ಲ ನರಸಿಂಹಸ್ವಾಮಿದು, ಆ ಮೂರ್ತಿ ತೆಳಗ್ಲಿಂದೆ ಸಣ್ಣ ಜರಿ ಅದಂತ್ರಿ, ಸಣ್ಣ ಜರಿ. ಆ ಜರಿದಾಗಿಂದ ನೀರು ಬರ್ತಾ ಇರ್ತಾವ. ಅವು ಎಲ್ಲಿಯೂ ಬರ್ತಾವ, ಹೆಂಗೆ ಬರ್ತಾವ ಏನತ್ತನ ಯಾರಿಗೂ ಗೊತ್ತಾಗಿಲ್ರಿ. ಇವು ಪ್ರತಿ ವರ್ಷ ನೀವು ಯಾವಾಗ ಭೀ ನೋಡ್ರಿ, ಒಂದು ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬ್ಯಾಸಿಗೆ ಇರಲಿ, ಯಾವಾಗ ಭೀ ಅವು ನೀರು ಇದ್ದಂಗೆ ಇರ್ತಾವ, ಹಿಂಗೆ ಇರ್ತಾವ. ಈಗ ಎಲ್ಲರಿಗೆ ಕುತ್ತಿಗೆಗೆ ಆಗ್ಯಾವ ನೋಡ್ರಿ, ಆಸಸ್ ನೀರು ಇರ್ತಾವ. ಇವು ಮತ್ತು ಹೊರಗೆಲ್ಲ ಇದು ಹೋಗ್ತಾನೆ ಇರ್ತಾವೆ, ನೀರು ಹರಿತಾನೆ ಇರ್ತಾವೆ. ಅಂದ್ರೂ ಆ್ಯಸ್ ಇಟ್ ಈಸ್ ಈಗ ಎಷ್ಟಾವಲ್ಲ, ನೀವು ಹಾಗೆ ನೋಡ್ರಿ ನೀರು ಅಷ್ಟೇ ಇರ್ತಾವೆ. ನೀವು ಸಂಜಿತನ ನೋಡ್ರಿ, ಸಂಜಿತನೂ ಮತ್ತು ಹೊರಗೆ ಫ್ಲೋ ಆಗ್ತಾನೆ ಇರ್ತಾವೆ, ನೀರು ಹರಿತಾನೆ ಹರ್ಕೊಂಡು ಹೋಗ್ತಾನೆ ಇರ್ತಾವೆ. ಅಂದ್ರೂ ನೀವು ಸಂಜಿತನ ನೋಡ್ರಿ, ಅವು ನೀರು ಅವು ಜರಿ ಕಮ್ಮಿ ಬರ್ತಿರ್ತದ. ಅದು ಜರಿ ಎಷ್ಟು ಬರ್ತದೋ ಎಷ್ಟು ಬಿಡ್ತದೋ ದೇವ್ರಿಗೆ ಗೊತ್ತಿದ್ದ ಮಾತು. ಅಂದ್ರೆ ಹೊರಗೇನು ಫ್ಲೋ ಆಗ್ತದ ಅಲ್ಲದು, ಭಾರಿ ಸ್ಪೀಡ್ದಾಗ ಫ್ಲೋ ಆಗ್ತಾವೆ ನೀರು. ಅಷ್ಟು ನೀರು ಫ್ಲೋ ಆಗಿ ಹೊರಗೆ ಹೋದ್ರೂ ಈ ನೀರು ಎಷ್ಟಾದ ನೋಡ್ರಿ ಮನುಷ್ಯರಿಗೆ ಈಗ ಎದಿಗಾಗ್ಯಾವ ಅಂತ ತಿಳ್ಕೊರಿ. ಅವು ನೀವು ಸಂಜೆಗೆ ನೀವು ಬಂದು ಈಗ ಮುಂಜಾನೆ 6ಕ್ಕೆ ನೋಡ್ರಿ, ನೀವು ಸಂಜೆಗೆ ನೀವು ನೋಡ್ರಿ, ಅವು ಅದೇ ಲೆವೆಲ್ದಾಗೆ ನೀರು ಇರ್ತಾವೆ ನೋಡ್ರಿ. ಇದು ಹೊಳ್ಯಾಗ ಹೋಗೋದ್ರಿ. ಈಗ ನಾನು, ನಮ್ಮ ತಂಗಿ, ನಮ್ಮ ಮಮ್ಮಿ, ಈಗ ನಮ್ಮ ತಂಗಿಯರು ಅವರೆಲ್ಲ ನಡೆದಿವಿ ನೋಡ್ರಿ ಎಂಜಾಯ್ ಮಾಡ್ಕೊಂಡು. ಎಷ್ಟು ಮಂದಿ ಭಕ್ತರು ನಡೆದಾರ. ಗೋವಿಂದ 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 ಅನ್ಕೊಂಡು ಈಗ ನಾವು ಈಗ ಕೂಕ್ಕೊಂಡು ಚೀರ್ಕೋತ ನಡೆದೇವ್ರಿ. ಸಣ್ಣ ಸಣ್ಣ ಪಾರ್ಗಳಿಗೆ ಎತ್ಕೊಂಡು ಈಗ ಎಲ್ಲ ಮುದುಕರು ಮುದುಕಿಯರು, ಸಣ್ಣ ಸಣ್ಣ ಕೂಸುಗಳು ಎಲ್ಲರೂ ಈ ನೀರಾಗಿಂದೆ ಆಗಿ ಹೊಂಟಾವ್ ನೋಡ್ರಿ. ಆ ಟೈಮ್ದಾಗ ಇನ್ನೂ ಈಗನ ಇಷ್ಟು ಡೆವಲಪ್ಮೆಂಟ್ ಮಾಡ್ಯಾರ. ಆ ಟೈಮ್ದಾಗ ಇನ್ನೂ ಲೈಟ್ ಇರಲಿಲ್ಲ, ಏನಿರಲಿಲ್ಲ. ಹಾಗೆ ಹಿಂಗೆ ಹೋಗ್ತಿದ್ರೇನೋ. ಅಂದ್ರೆ ಈಗಲೂ ಹೋಲಾಕ ಭಾರಿನೇ ಮಜಾನೇ ಬರ್ತಂತ ಹೇಳ್ಬೋದು ನಾವು. ಇಲ್ಲಿ ಇದ್ರೊಳಗೆ ಹೋಗೋರೆಲ್ಲ ಕುಕ್ಕೋತ್ ಹೋಗ್ತಾ ಇರ್ತಾರೆ ಹಂಗೆ. ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ 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 ಅಂತ ಹಂಗೆ ಈಗ ಎಲ್ಲ ಚಿರ್ಕೋತ್ ಹೋಗ್ತಿರ್ತಾರೆ. ಎಷ್ಟೊಂದು ಮಂದಿ ನೋಡ್ರಿ, ಈಗ ಸಣ್ಣ ಸಣ್ಣ ಕೂಸುಗಳಿಗೆ ಎತ್ಕೊಂಡು ಈಗ ಅವರಿಗೆಲ್ಲ ಟಕ್ಳುಗಳು ಮಾಡಿಸಿ ಅಲ್ಲೇ ದೇವ್ರ ಬಲಿಗೆ ನಾವು ಟಕ್ಳು ಎಲ್ಲರೂ ಹಿಂಗೆ ನಡೆದೇವು ನೋಡ್ರಿ. ಗದ್ದೆಗೆ ಎಲ್ಲಾಗೆ ಮುಣಕೋತ್ ನೀರಾಗೆಲ್ಲ ಸರಿಯಾಗಿ ಇದು ಒಂದು ಬೆಸ್ಟ್ ಎಂಜಾಯ್ಮೆಂಟೇ ಅಂತ ಹೇಳ್ಬೋದು. ಈಗ ಒಳಗಿಂದ ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ ಒಂದು 800ಲಿಂದ 1000 ಮೀಟ್ರ್ವರೆಗೂ ಒಳಗಿಂದೇ ನೀರಾಗೆ ಹೋಗ್ಬೇಕ್ರಿ ನಾವು ಈ ಗುಹೆದಾಗೆ. ಈಗ ನಾವು ಒಳಗಿಂದ ನಡ್ಕೊಂಡು ಬಂದು ಇನ್ನೇನೀಗ ಸ್ವಲ್ಪ ಒಳಗೆ ಮೇನ್ ಏನು ಗರ್ಭಗುಡಿ ಅದಲ್ಲ, ಗರ್ಭಗುಡಿ ಸಮೀಪ ಇದ್ದೀವಿ ರೀ. ಇನ್ನೊಂದು ಸ್ವಲ್ಪ ಆದ್ರೆ ಇಲ್ಲಿ ಮ್ಯಾಗ ಹೋಗಿ ಈಗ ನಾವು ಈಗ ಹೋಗೋರು ಈ ಕಡೆಯಿಂದ ರಿಟರ್ನ್ ಬರೋರು ದರ್ಶನ ಆಗಿ ನಾವು ಇನ್ನೊಂದು ಸ್ವಲ್ಪ ಇಲ್ಲೇ ಮುಂದಿದ್ದೀವಿ. ಇನ್ನೊಂದು ಸ್ವಲ್ಪ ಅಂದ್ರೆ ಒಳಗೆ ಹೋಗ್ತೀವಿ ರೀ. ಈಗ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಬರ್ತೀವಿ. ಈಗ ನೋಡ್ರಿ ನಿಮಗೆಲ್ಲ ತೋರಿಸ್ತೀನಿ, ಹಂಗೆ ನೋಡ್ಕೋತೀರಿ. ನೋಡ್ರಿ ಸಣ್ಣ ಪಾರ್ಗಳಿಗೆ ನೋಡ್ರಿ, ಇವ್ರನ್ನೂ ಎಷ್ಟು ನಡಗ್ಲತ್ತ ನಾವು ಗದ ನಡಗದ್ರು ಹೆಂಗೆ ತೊಗೊಂಡು ನಡೆದಾರಲ್ಲ. ಇನ್ನು ಸಣ್ಣ ಸಣ್ಣ ಕೂಸುಗಳು ಬರ್ತಾವೆ ನೋಡ್ರಿ, ಇನ್ನು ಎಷ್ಟೆಷ್ಟು ಸಣ್ಣ ಇನ್ನು ಅವಾಗೆ ಒಂದು ಒಟ್ಟಿ ಇನ್ನೂ ಒಂದು ವರ್ಷನೂ ಆಗಿರಲ್ಲ ಅಂಥವಕ್ಕೆಲ್ಲ ಎತ್ಕೊಂಡು ಬರ್ತಿರ್ತಾರೆ ನೀರಾಗ. ಅಂದ್ರೂ ದೇವ್ರದ್ದು ಮಹಿಮೆ ಅಂತ ಹೇಳ್ಬೇಕು ನಾವು. ಈ ಮ್ಯಾಗಿನ ದೊಡ್ಡ ಪೈಪ್ ಕಾಣತ್ತವ ನೋಡ್ರಿ, ಅದು ಸ್ವಲ್ಪ ಗಾಳಿ ಆಡ್ಬೇಕಂತೇಳಿ ಹೊರಗಿನ ಗಾಳಿ ಸಲ್ಯಾಕ ಅದು ಇಟ್ಟಾರ ನೋಡ್ರಿ ಅಲ್ಲಿ. ಹಂಗೆಲ್ಲ ಮಾಡ್ಯಾರ ಸರಿಯಾಗಿ ಮಾಡ್ಯಾರ ಎಲ್ಲ. ಮೊದ್ಲಿಗೆ ನೋಡಿದ್ರಿಗೂ ಈಗೂ ಭಾಳ ಡೆವಲಪ್ಮೆಂಟೇ ಆಗ್ಯದ ಅಂತ ಹೇಳ್ಬೋದು. ಇನ್ನು ಮುಂದೂ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ನೀವು ಹೋಗೋರು ಭಕ್ತರು ಇನ್ನೂ ಯಾರ್ಯಾರು ಇದ್ದೀರಿ ಹೋಗಿ ಬರ್ಬೋದು. ನೋಡ್ಲಾಕ್ನು ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ನಾವಂತೂ ಸಣ್ಣಾಗಿರ್ಲಾಕ ನಡೆದು ಹೋಗಿ ಬರ್ತಾನೆ ಇರ್ತೀವಿ. ನನ್ನ ಜವಳನೂ ಇಲ್ಲೇ ತೆಗ್ದಾರ. ಆಯ್ತು ಬಂದೇವು ನೋಡ್ರಿ. ಇನ್ನೇನು ಒಂದು 2-3 ಅಡಿ ದೂರ ಇದ್ದೇವೆ ನೋಡ್ರಿ, ಇಲ್ಲೇ ಮೇನ್ ಗರ್ಭಗುಡಿಗೆ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋದಂದ್ರೆ ಗರ್ಭಗುಡಿನೇ ಕಾಣಿಸ್ತದೆ ನೋಡ್ರಿ. ಅದೆಷ್ಟು ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಬರೋದ್ರಿ. ಹಾಗೆ ನೋಡ್ಕೊಂಡು ಅವರಿಗೆ ಎಷ್ಟು ಪಬ್ಲಿಕ್ ನೋಡ್ರಿ. ಅದೇ ನೋಡ್ರಿ ಗರ್ಭಗುಡಿ. ಇಲ್ಲಿ ಏನು ನಿಮಗೆ ಗುಡಿ ಕಾಣ್ತದಲ್ರಿ ಒಳಗೆ, ಅದೇ ಮೇನ್ ಗುಡಿ ರೀ. ಅವ್ರದ್ದು ನರಸಿಂಹಸ್ವಾಮಿ ಏನಿರಲ್ಲ, ಅವ್ರದ್ದು ಮೇನ್ ಮುಖ ಕಾಣಲ್ಲ, ಅವ್ರ ಕಪಾಳ ಅಷ್ಟೇ ಕಾಣ್ತದ. ಅದೇ ಮೇನ್ ಗರ್ಭಗುಡಿ ಇದು. ದರ್ಶನ ಎಲ್ಲ ಮಾಡಿ ಈಗ ಹೊರಗೆ ಬಂದು ಕುಂತೇವೆ ನೋಡ್ರಿ ಇಲ್ಲೆಲ್ಲ. ಮತ್ತು ಇಲ್ಲಿ ದೇವ್ರಿನ ಸಾಮಾನುಗಳು ಬಲ್ಲಿ ಬಂದೇವು ನೋಡ್ರಿ. ಈಗ ದೇವ್ರ ಫೋಟೋಗಳು, ವಿಭೂತಿ, ಕುಂಕುಮ, ಈಗ ಮತ್ತೀಗ ಆಟದ ಸಾಮಾನುಗಳು ಎಲ್ಲ ಇಲ್ಲಿ ಯಾವ ನೋಡ್ರಿ. ಸಣ್ಣ ಸಣ್ಣ ಮಕ್ಕಳಿಗೆ ಆಟದ ಸಾಮಾನುಗಳು, ಕೈ ಕಟ್ಕೊಳಕ್ಕೆ ದಾರಗಳು, ಇನ್ನೂ ಎಷ್ಟು ಭಾರಿ ಮಾಡ್ಯಾರ ನೋಡ್ರಿ. ಖತರ್ನಾಕ್ ಮಸ್ತ್. ನಮಸ್ಕಾರ.